ವಿಷ್ಣುವರ್ಧನ್ ಅವರಲ್ಲಾಗಲಿ ಅಣ್ಣ ತಮ್ಮಂದ್ರೆ ಸಂಬಂಧಿತ್ತು. ಬಟ್ ಅಭಿಮಾನಿಗಳೇ ಯಾಕೋ ಏನೋ ಭಾಳಷ್ಟು ಸಲ ವಿವಾದನೆ ಮಾಡ್ತಾ ಬಂದಿದ್ದರು. ಅದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಅತಿಯಾದ ಒಂದು ಪ್ರೀತಿ, ಅತಿಯಾದ ಒಂದು ಭಾವನಾವಶ್ಯತೆ. ವಿಷ್ಣುವರ್ಧನ್ ಅವ್ರ ಮೇಲೂ ಅದೇ ರೀತಿ ಅಭಿಮಾನಿ ದೇವರದ್ದು ಕರೀತಿರುವಂಥ ರಾಜ್ಕುಮಾರ್ ಅವ್ರದ್ದಾಗಲಿ ಅವರೇ ಅಭಿಮಾನಿಗಳ ರೀತಿ ಇದ್ದರು. ಆದರೆ ಆಗ ಚಿಕ್ಕಟ್ಟು ಆಗ್ತಾಯಿದ್ವು. ಬಟ್ ನಂತರದಲ್ಲಿ ಕಡಿಮೆ ಆಗ್ತಾ ಬಂದು ಇಬ್ಬರು ಒಂದಾದ್ರೂ ಈಗ ಇತಿಹಾಸ ಅಂತ ಮಾತು. ಅದು ಈಗ ಇದು ಪಾಪ ನಮ್ಮ ವಿಷ್ಣುವರ್ಧನ್ ಅವ್ರ ಸಮಾಜದಲ್ಲಿ ಕಿತ್ತಾಕಿದ್ರೆ ಒಂದು ಏನೋ ಕಾನೂನಾತ್ಮಕ ನೆಲೆಗಟ್ಟಲೆ ಅದು ಆಗಬಾರ್ದಾಗಿತ್ತು ಅಂತ ಅನ್ನೋದು ಅಭಿಮಾನಿಗಳ ಒಂದು ಬೇಡಿಕೆ. ದೊಡ್ಡ ಬೇಡಿಕೆ ಆಗ್ತದೆ. ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಕೂಡ್ತಾ ಇದ್ದಾರೆ, ಅದು ನಮಗೆ ಆಗಲೇಬೇಕಂತ ಕೇಳ್ತಾ ಇದ್ದಾರೆ. ಇನ್ನು ಸರ್ಕಾರ ಆ ದಿಶೆಯಲ್ಲಿ ವಿಚಾರ ಮಾಡಬೇಕಾಗಿದೆ. ಯಾಕಂದರೆ ಸರ್ಕಾರಕ್ಕೂ ತನ್ನದ ಜವಾಬ್ದಾರಿ ಇದ್ದಾವೆ, ಅದು ಮಾಡಬೇಕಾಗಿದೆ. ಅಭಿಮಾನಿಗಳ ಬಯಸಿ ನಾವು ಇನ್ನಷ್ಟು ಕೆಲವು ಅಭಿಮಾನಿಗಳು ಈ ರೀತಿ ಇದ್ದಾರಲ್ರಿ, ನಮ್ಮ ಜಾಗದಲ್ಲಿ ನಾವು ಮಾಡ್ತೀವಿ, ನಾವು ಎರಡಾಗಿರೋ ಬೇರೆ ಕೊಡ್ತೀವಿ, ಮತ್ತೊಂದು ಕೊಡ್ತೀವಿ, ನಮ್ಮಲ್ಲಿ ಬರಲಿ, ನಮ್ಮಲ್ಲಿ ಆಗಲಿ ಸ್ಮಾರಕ ಅಂತ ಎಲ್ಲರೂ ಕೇಳ್ಕೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಒಬ್ಬರು ವಿಷ್ಣುವರ್ಧನ್ ಅವರ ಪತ್ನಿ ಭಾರತಿ ಅವರನ್ನ ಮತ್ತು ಅನಿರುದ್ಧ ಅವರನ್ನ ಟೀಕೆನೂ ಮಾಡ್ತಾಯಿದ್ದಾರೆ. ನೀವು ಯಾಕೆ ಮಾಡಿದ್ರಿ ಅಂದರೆ ಇವತ್ತು ನಮ್ದು ಆಗಲಿಲ್ಲ, ನೀವು ಆಸಕ್ತಿ ತೊಗೊಳ್ಳಿಲ್ಲ ಅಭಿಮಾನಿಗಳಷ್ಟು ಅನ್ನೋ ಒಂದು ಆರೋಪ ಮಾಡ್ತಾ ಇದ್ದಾರೆ. ಆರೋಪ ಸತ್ಯ ಅಂತ ಹೇಳಿಕ್ಕೆ ಆಗೋದಿಲ್ಲ. ಬಟ್ ಆರೋಪ ನೋಡಿ ಏನು ಮನುಷ್ಯ ಮಾತಾಡ್ತಾರೆ, ದುಃಖದೊಳಗೆ ಎಲ್ಲರಿಗೂ ದುಃಖ ಆಗಿದೆ. ಮತ್ತು ವಿಷ್ಣುವರ್ಧನರು ನಾವು ಇತಿಹಾಸವನ್ನು ಗಮನಿಸಿದಾಗ ದೊಡ್ಡ ನಟ, ಅದರಲ್ಲಿ ಯಾರು ಮಾತಿಲ್ಲ. ಕನ್ನಡದ ಜನರ ಹೃದಯವನ್ನು ಗೆದ್ದಂಥವ್ರು, ಅವ್ರದ್ದೇ ಅಂಥ ಅಭಿಮಾನಿಗಳ ಬಳಗ ಸಾಕಷ್ಟು. ಹೀಗಾಗಿ ಆ ಬಳಗ